ಚಿಕ್ಕಬಳ್ಳಾಪುರ ನಗರದಲ್ಲಿ ಇಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಸಂಸತ್ತಿನಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿ ಅವಮಾನ ಮಾಡಿದ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸಿ ಸಚಿವ ಸ್ಥಾನದಿಂದ ವಜಾಗೊಳಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ದೇಶದ ಮಹಾನ್ ವ್ಯಕ್ತಿಗಳನ್ನು ಅವಮಾನಿಸುವುದು ಸರಿಯಿಲ್ಲ. ಇಂತಹ ದೇಶದ್ರೋಹಿಗಳ ಮೇಲೆ ಈ ದೇಶದ ಕಾನೂನು ಕಠಿಣ ಶಿಕ್ಷೆಗೆ ಒಳಪಡಿಸಿದ್ದರೆ ಇಂತಹ ಪ್ರಕರಣಗಳು ಮರುಕಳಿಸುತ್ತಿರಲಿಲ್ಲ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರಾದಂಥ ಬಿ.ಎನ್. ಗಂಗಾಧರಪ್ಪನವರು ಹೇಳಿದರು. ನಮ್ಮ ಬೇಡಿಕೆಗಳನ್ನು ಈಡೇರಿಸಿದ್ದ ಪಕ್ಷದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವ ಮುಖಾಂತರ ತಿಳಿಸಿದ್ದಾರೆ. ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಸಂಘಟನೆಯಿಂದ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಮಾಡ್ತಾ ಇದ್ವಿ. ಯಾಕಂದರೆ ಕಾರಣ ಇಷ್ಟೇನೆ, ಕೆಲವು ದಿನಗಳು ಲೇಟ್ ಆಗಿದ್ದಕ್ಕೆ ಕೆಲವರು ಕ್ವಶನ್ ಮಾಡಿದ್ರು. ಆದರೆ ಇವತ್ತಿನ ಪರಿಸ್ಥಿತಿ ಏನಂದರೆ ರಾಜ್ಯ ಸಮಿತಿ ಈಗ ನಾವು ಒಬ್ಬರೇ ತೀರ್ಮಾನ ತಗೊಳ್ಳೋಕ್ಕಾಗಲ್ಲ. ನಮ್ಮದೊಂದು ರಾಜ್ಯ ಸಮಿತಿ ಇದೆ, ಇಡೀ ಜಿಲ್ಲೆಗಳಲ್ಲಿ ಇಡೀ ತಾಲೂಕಲ್ಲಿದೆ. ಅವರು ಒಂದು ಸಭೆ ಮಾಡಿ, ಯಾಕಂದರೆ ಯಾವ್ಯಾವ ಥರ ನಾವು ಸ್ಟೆಪ್ಪಲ್ಲಿ ಮಾಡಬೇಕು ಅನ್ನೋದನ್ನು ಅವರು ಅರ್ಥ ಮಾಡ್ಕೊಂಡು ಇವತ್ತು ಕೆಲಸ ಮಾಡಿ. ಯಾಕಂದರೆ ನಾವು ಮೊನ್ನೆ ಬೆಳಗಾವಿಗೆ ಅಧಿವೇಶನಕ್ಕೆ ಹೋಗಿ ನಾವು 2-3 ದಿನ ಅಲ್ಲಿ ಕೆಲಸ ಮಾಡಿದ್ವಿ. ಅದರಿಂದ ನಾವು ಬರೋದಕ್ಕೆ ಸ್ವಲ್ಪ ತಡವಾಯಿತು. ಆದ್ರೂ ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ನಾವು ದೇವರಂತ ಇವತ್ತು ಎಲ್ಲರೂ ಪೂಜೆ ಮಾಡೋಂಥ ಪರಿಸ್ಥಿತಿ ಇವತ್ತು ಅಂಬೇಡ್ಕರ್ನ ತಂದಿದ್ದೀವಿ. ಯಾಕಂದರೆ ಪ್ರತಿಯೊಂದು ಹಳ್ಳಿಯಲ್ಲೂ ಅಂಬೇಡ್ಕರ್ ಬಗ್ಗೆ ಗೊತ್ತು, ಪ್ರತಿಯೊಂದು ಸ್ಕೂಲಲ್ಲೂ ಅಂಬೇಡ್ಕರ್ ಬಗ್ಗೆ ಗೊತ್ತು, ಪ್ರತಿಯೊಂದು ವ್ಯಕ್ತಿ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ ಅಂತ ಅವ್ರಿಗೆ ರಾಷ್ಟ್ರೀಯ ನಾಯಕರಿಗೆ ಇವತ್ತು ಅವಮಾನ ಮಾಡಿದ್ದೀರಾ. ದಯವಿಟ್ಟು ನೀವು ಅದನ್ನು ಬದಲಾವಣೆ ಮಾಡ್ಕೋಬೇಕು. ಇಲ್ಲಾಂದರೆ ನಿಮಗೆ ತಾಕತ್ತಿಲ್ಲ, ನೀವು ಮಾಡೋಕ್ಕಾಗಲ್ಲ. ನಾವು ಅಂಬೇಡ್ಕರ್ನ ನೀನು ಹೊಗಳಕ್ಕಾಗಲ್ಲ ಅಂದರೆ ನೀನು ಆ ಒಂದು ಪೋಸ್ಟ್ಗಾದ್ರೂ ನೀನು ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋದು ಬೆಸ್ಟು. ಯಾಕಂದರೆ ಇವತ್ತು ನೀನು ಇಡೀ ದೇಶ ನಿಮ್ಮ ಸರೆಂಡ್ರಲ್ಲಿ ಇವತ್ತು ಕೆಲಸ ಮಾಡ್ತಿದ್ದೆ. ಪೊಲೀಸ್ ವ್ಯವಸ್ಥೆ ಕೊಡಬೇಕು. ಎರಡೂ ಮಾಡಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಈ ದೇಶದಂತ ಈ ರಾಜ್ಯದಲ್ಲಿ ಉಗ್ರವಾದ ಒಂದು ಹೋರಾಟ ನಂಬಿಕೊಂಡು ಬರುತ್ತೆ ಕಾರ್ಯಕ್ರಮ. ನೀವು ರಾಜೀನಾಮೆ ಕೊಡೋದಕ್ಕೂ ನಾವು ಹಿಂದೆ ಹೋಗಲ್ಲ ಅಂತ ಹೇಳ್ಬಿಟ್ಟು ನಾನು ಎಚ್ಚರಿಕೆಯನ್ನು ನೀಡಿದ್ದೇನೆ. ಅಂಬೇಡ್ಕರ್ ಮತ್ತು ಸಂವಿಧಾನ ಬಿಜೆಪಿ ಇವತ್ತು ಏನು ಮನುವಾದ ಸರ್ಕಾರ ಇವತ್ತು ಅಂಬೇಡ್ಕರ್ ಬಗ್ಗೆ ಯಾವಾಗಲೂ ಇವತ್ತು RSS ಇರ್ಬೋದು, ಬಜರಂಗ ದಳ